ಬಹುದಿನಗಳ ಕನಸು ಸಂಜೆಂದಿದು. ನಾನು ನಟನಾಗಬೇಕು ಮತ್ತು ಮೆಲಡಿಗಳ ಭಕ್ತ, ಸಂಗೀತದ ಭಕ್ತ. ನಾನು ಸುಮಾರು ಕಡೆ ಹೇಳಿದ್ದೀನಿ, ಇವಾಗ ಎಲ್ಲ ಅಲೋಪತಿ ಮಾತ್ರೆಗಳ ಥರ ಮೆಡಿಸಿನ್ಗಳಿದ್ದಾವೆ ಹೊರಗಡೆ. ಅಲೋಪತಿ ಕೈ ಬಿಟ್ಟಾಗ ಆಯುರ್ವೇದಕ್ಕೆ ಹೋಗ್ತಾರಲ್ಲ, ಹಾಗೆ ಅವನು ಆಯುರ್ವೇದದ ಥರ. ಈ ಆಯುರ್ವೇದ ಇರೋ ಒಂದು ಊರಿಂದ ಬಂದವನು, ಗಿರಿಧರ್ ಕಾಜೆ ಅವರ ಕುಟುಂಬದವನು. ಆಯುರ್ವೇದಕ್ಕೆ ಮಾತ್ರೆ ಥರನೇ ವರ್ಕ್ ಆಗ್ತಾ ಇದ್ದಾನೆ ಅಂತ ನನ್ನ ಒಂದು ಅನಿಸಿಕೆ. ಯಾಕಂದರೆ ಮೆಲಡಿಗಳು ತುಂಬ ನಿಧಾನ ರಿಸಲ್ಟ್ ಬರೋದು, ಕಿವಿ ಒಳಗಡೆ ಹೋಗೋದು ನಿಧಾನ. ಆದರೆ ಒಂದು ಸತಿ ಒಳಗಡೆ ಹೋಯಿತು ಅಂದರೆ ಅದು ದೇಹದ ಒಂದು ವಿಶೇಷ ಅಂಗ ಆಗಿಬಿಡುತ್ತೆ. ನಾವು ಬರೆಯೋ 4 ಸಾಲುಗಳು ಪ್ರತಿಯೊಬ್ಬ ಕೇಳೋದನ್ನ ಮೈ ಮನಸ್ಸನ್ನು ಹೊಕ್ಕಾಗ ಅದು ಆ ಸಮಾಜದ ಮೈಗೆ ಹೊಕ್ಕ ಹಾಗೆ. ಸಮಾಜದ ಮೆದುಳಿಗೆ ನಾವು ಸಾಂಗನ್ನು ಹಾಕ್ತಿರ್ತೀವಿ, ಹಾಡನ್ನು ಹಾಕ್ತಿರ್ತೀವಿ, ಪದಗಳನ್ನು ಹಾಕ್ತಿರ್ತೀವಿ, ಸ್ವರಗಳನ್ನು ಹಾಕ್ತಿರ್ತೀವಿ. ಹಾಗಾಗಕ್ಕೆ ಹೋಗಿನೇ ಪ್ರಾಯಶಃ ಮನುಷ್ಯ ಬಾತ್ರೂಮಲ್ಲಿ ಹಾಡೋದು ನಮ್ಮ ಒಳಗಡೆನೇ ಇದೆ. ಅದು ನನ್ನ ಖುಷಿ, ನನ್ನ ಆನಂದಕ್ಕೆ ನಾನು ಹಾಡ್ತೀನಿ. ಎಷ್ಟು ಕೆಟ್ಟದಾಗಾದ್ರೂ ಪರವಾಗಿಲ್ಲ, ನಾನು ಆ ಮೂಮೆಂಟಿಗೆ ಗಾಯಕ ಆಗಿಬಿಡ್ತಾನೆ ಒಬ್ಬ ವ್ಯಕ್ತಿ. ಅವನ್ನ ಪ್ರಯತ್ನ ಪಡೋದ್ರಲ್ಲಿ ಒಂದು ಸುಖ ಇದೆ. ನಟನಾಗಿ ಇವನು ಪಾದಾರ್ಪಣೆ ಮಾಡಿದ್ದಾನೆ. ಮತ್ತು ಈತನ ಬದುಕಿನ ಮೊದಲನೇ ಪತ್ರಿಕಾಕೂಟ ಇದು. ಹಾಗೆ ನಮ್ಮ ಪೋಸ್ಟರ್ ಡಿಸೈನರ್ ಹೇಮಂತ್ನಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದ. ಹಲವಾರು ಮುಖಗಳು ಕಾಣಿಸ್ತಿದ್ದಾವೆ, ಬಟ್ ಸರೋಜಮ್ನವರ ನೆನಪಲ್ಲಿರೋದ್ರಿಂದ ನಾವೆಲ್ಲರೂ ಅಲ್ಲಿಗೆ ಮುಖ ತೋರಿಸೋದು ನಮ್ಮ ಕರ್ತವ್ಯ ಆಗುತ್ತೆ. ಬಂದವರಿಗೆ ಮತ್ತು ಬಂದು ಮಧ್ಯಕ್ಕೆ ಸುಮಾರು ಜನ ನಾನು ಮತ್ತು ವೆಂಕಣ್ಣನೇ ಕಳಿಸ್ಬಿಟ್ವಿ ಹೊರಡಿಯಲ್ಲಿ ಅರ್ಜೆಂಟ್ ಇದೆ ಅಂತ. ಸೊ ಇನ್ನು ಹೆಚ್ಚು ಮಾತಾಡೋದು ಅಷ್ಟು ಸೂಕ್ತ ಅಲ್ಲ ಅಂತ ಅನ್ಕೋತೀನಿ. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲವೂ ಮತ್ತೆ ಮೊದಲಿಂದ ಇನ್ನೊಂದ್ಸತಿ ಈ ಹಾಡಿನ ಇದೇನು ಆಲ್ಬಮ್ ಇದೆ ಇವನ್ನೆಲ್ಲವನ್ನು ನೋಡೋದಕ್ಕೆ ಮತ್ತು ಒಂದು ಸಂತೋಷ ಕೂಟಕ್ಕೆ ಇನ್ನೊಂದ್ಸತಿ ಸೇರೋಣ. ಈಗ ಸರೋಜಮ್ಮನವ್ರನ್ನ ಕಳಿಸ್ಕೊಡೋಣ. ಥ್ಯಾಂಕ್ ಯು ಸೊ ಮಚ್.